ಹೊಡಿರ್ ಶಾವ್ಯಾಗ ಮಜ್ಜಿಗೆ ಅವನವನ ಇವತ್ತು ಬಾಂಗ್ಲಾದೇಶದವ್ರಿಗೆ ಬಗ್ಗಿಸಿ ಬಾರಿಸಿ ನೀರು ಕುಡಿಸಿಬಿಟ್ಟು ಬರ್ರಿ ಅವನವನ ನಮ್ಮ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಗಂಟಿ ನೋಡ್ರಿ. ಕೊಯ್ಲಿ ಇವತ್ತಿನ ಮ್ಯಾಚ್ ಯಾರ್ಯಾರು ಲೈವ್ ನೋಡ್ಯಾರಲ್ಲ ಎಲ್ಲರಿಗೆ ಬೀಜ ಬಾಯಿ ಬಂದಿರ್ತಾವ ನೋಡು ಆಗಿದ್ದಲ್ಲಿ ಕರೆ ಹೇಳತ್ತಿನ. ಇವರು ಫಸ್ಟ್ ಜಲ್ದಿ ಜಲ್ದಿ ವಿಕೆಟ್ ತಕೊಂಡ್ರ ಆಮೇಲೆ ಅವನವನು 150 ಪಾರ್ಟ್ನರ್ಶಿಪ್ ಹೊಡೆದಾರ. ನಾವು ಸ್ಟಾರ್ಟಿಂಗ್ ಚಲೋ ತಂಗ ರನ್ ಹೊಡೆದ್ವಿ, ಆಮೇಲೆ ಪುದು ವಿಕೆಟ್ ಹೋಗಿಬಿಟ್ಟಿವಿ. ಅವನವನು ನಮ್ಮ ರಾಹುಲ್ ಕ್ಯಾಚ್ ಬಿಟ್ರೆ ಬರ್ರಿ ಅವನವನು ಗೇಮ್ ಚೇಂಜ್ ಆಗಿಬಿಡ್ತಲ್ಲೇ. ಅವನವನು ಏನರ ಅದು ಕ್ಯಾಚ್ ಹಿಡಿದ್ರಪ್ಪ ಸೀದಾ ಬೀಜ ಬಾಯಿ ಬಂದಿದ್ದು, ಫುಲ್ ಕೊತ್ತಿಗೆ ಬಂದಿದ್ದು, ಎಲ್ಲ ಗಂಟ್ಲು ಕಟ್ಟಕ್ಕಿತ್ತು ನೋಡ್ರಿ, ಆ ನಮನಿ ಆಗಿತ್ತು. ಅಂದ್ರೂ ಅಂತ ಗೆದ್ವಿ ಹೊಡ್ರಿ ಅಲ್ಲಿಗೆ ಅವನವನು. ಹೌದ್ರಿ ಕೊಹ್ಲಿ ಅನ್ನಾರ, ರೋಹಿತ್ ಅನ್ನಾರ ಸ್ಟಾರ್ಟಿಂಗ್ 35ಕ್ಕೆ 5 ವಿಕೆಟ್ ಹೊಂಡ್ಲಿ. ನಾರ ಟಾಸ್ ಗೆದ್ದು ಎದಕ್ಕೆ ಬ್ಯಾಟಿಂಗ್ ತೊಗೊಂಡು ಮಾರೇ ಬಾಲಿಂಗ್ ಎದಕ್ಕೆ ತೊಗೊಂಡ್ಲ ಅಂತ ತಲೆ ಜಜ್ಕೊಳತ್ತಿದ್ದಾರಿಪ್ಪ. ಫುಲ್ ತಲೆ ಹಾಪ್ ಆಗಿತ್ತು. ಆಮೇಲೆ ಯಾವಾಗ ಸೆಕೆಂಡ್ ಹಾಫ್ ಚಾಲು ಆತಲ್ಲ ಅವಾಗ ಸ್ವಲ್ಪ ನಿರಾಳ ಆಯ್ತು ನೋಡ್ರಿ. ನೀವು ಹಂಗೆ ಔಟ್ ಆಗಂಡ್ಲೆ ಭಾಳ ಅಂದ್ರೆ ಭಾಳ ಇದು ಒಳಗೆ ಕೊಯ್ಯಾಕತ್ತಿತ್ತು. ಅವನು ಎದಕ್ಕೆ ತೊಗೊಂಡು ಮರೆ ಅವನು ಹುಚ್ಚು ಮಳೆತ್ತೆಲ್ಲಾರು ಕಾಲ ಮೇಲೆ ತೊಗೊಂಡು ಹೊಡಿತಿದ್ರೆ ನಮ್ಮ ಎರಡು ಚಿಂಕು ರನ್ ಹೊಡೆದು ಬರ್ರಿ ಅವನು ಹುಚ್ಚು. ಇವರು ಹೊಡ್ಲಿಕ್ಕಪ್ಪ ನಾವು 100 ರನ್ ಒಳಗೆ ಅಲೌಟ್ ಆಗ್ಬಿಡ್ತಿದ್ವಿ. ಏ ಚಿಂಕು ಮಿಂಕು ಅಲ್ಲಲೇ ಅವನವನ ಪುಷ್ಪರಾಜ ಚುಕ್ಯಾಗನೇ ಸಾಲ ನೋಡಿಲ್ಲ ಜಾಕರ್ ಹೆಂಗಾಡಿನ ಅಂತೇಕಟ್ 3 ಜೀವದಾನ ಸಿಕ್ಕಾವ. ಏನು ಹಗರಂತಿದ್ದೇನ ಅದ್ರಾಗ ಒಂದು ಹಾಫ್ ಸೆಂಚುರಿ ಹೊಡೆದಿನಿ ನೋಡಿಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿನ. ಪುಷ್ಪರಾಜ್ ಚುಕ್ಯಾಗನೇ ಸಾಲ ಉತ್ಸವ ಮಗನ ಹೆಸರು ನೆನಪಿರ್ಲಿಕ್ಕೆ ಅದಕ್ಕೆ ಕ್ಯಾಪ್ಟನ್ ಆಗಿಲ್ಲ ಅವನವನು. ನೀನು ಯಾವ ಕ್ಯಾಪ್ಟನ್ ಮಾಡಿದ ಆಟ ಜಲ್ದಿ ಔಟ್ ಹಾಕಿ ಅಲ್ಲಿ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ನೀನು. ಥೂ ಕರೆ ಹೇಳಿದ್ ನೋಡು ದೋಸ್ತಾನಿ ಅವನವನು. ಇವ್ರು ಒಟ್ಟರು ಸಾಲಕ್ಕೆ ಔಟ್ ಆಗಿದ್ದು ನೋಡಿ ಕೆಟ್ಟ ಅವನವನು ನಾವು ರನ್ ಹೊಡಿದ ಮರ್ತು ಬಿಟ್ಟಿವಿ. ಅವನು ಬ್ಯಾಟ್ ಔಟ್ ಆಗ್ಲಾರ್ದಂಗೆ ಕೂತ್ರ ಸಾಕಪ್ಪ ಲಾಸ್ಟ್ ಓವರ್ ಮಟ್ಟ ಅನ್ನೋ ಪೈಸೆನೇ ಬಂದ್ವಿ. ಹಾಗೆ ಹಿಂಗೆ ಕುಟ್ಟು ಆಡಿ ಒಂದು ಸೆಂಚುರಿ ಹೊಡ್ಕೊಂಡು ಅದಕ್ಕೆ ಸಮಾಧಾನ ಆಯ್ತು ಮಾರೆ. ಸ್ಟ್ರೈಕ್ ರೇಟ್ ಅಂತ ನೋಡಕ್ಕೆ ಹೋಗ್ಬಿಟ್ರೆ ನಮ್ದು ಪಾತಾಳದಾಗ ಬಿದ್ದು ಬಿಟ್ಟಿದ್ದ. ಅವನವನು 70 ಬಂದೈತ್ರಿ. 70 ನಿಮ್ಮ ಸಂಬಂಧ ಅವನವನು ಎಲ್ಲ ಸೆಂಚುರಿ ಮೇಲೆ ಬರೋ ಸ್ಟ್ರೈಕ್ ರೇಟ್ 70 ಬಂದೈತಿ. ಯಾವ ಲೇಡಿ ಕ್ಯಾಪ್ಟನ್ ಯಾವ ಚಲೋತ್ತಿಗೆ ಆಡಕ್ಕೆ ಬರಲ್ಲ ಹುಚ್ಚ ಮನೆ. ಲೇ ಜಾಕರ ಹರಡಿ ಮರೆ ತೆಗಿಬೇಡ್ರಿಪ್ಪ ಅವನವನು. ನಾ ಬಾಂಗ್ಲಾದೇಶ ಕ್ಯಾಪ್ಟನ್ಸಿಗೆ ಸ್ವಲ್ಪರ ಕಿಮ್ಮತ್ ಕೊಡ್ಲಿ ಅವನು. ಈ ನಮ್ಮನೆ ಮರೆ ತೆಗಿಬೇಡ್ರಿ, ಅದು ಮಂದಿ ಮುಂದೆ ಸಪ್ರೇಟ್ ಬೇಕಾದ್ರೆ ಒಬ್ಬನ ರೂಮ್ನಾಗ ಸಿಗ್ತೀನಿ, ಬೇಕಾದ್ರೆ ತೆಗಿದ್ನಿ ಮಾನ ಮರ್ಯಾದೆ ಎಟ್ಟು ತೆಗೆದ್ರೆ ಚಿಂತಿಲ್ಲ. ಇಲ್ಲಿ ತೆಗಿಬೇಡ್ರ ಪ್ಲೀಸ್. ನಿಮ್ಮ ಮಾನ ಮರ್ಯಾದೆ ಅವ್ರೇನು ತೆಗೆದು ದಿ ಗ್ರೇಟ್ ಶಮಿ ICC ಅನ್ನಂಟ್ಲೆ ನಮ್ಮ ಮೈಯಾಗ ಏನು ಬರ್ತೈತೆ ಗೊತ್ತಿಲ್ಲ, ದೇವ್ ಹೊಕ್ಕೊಂಡ್ಬಿಡ್ತೈತೆ ಅವನು. ಒಂದಲ್ಲ ಎರಡಲ್ಲ 5 ವಿಕೆಟ್ ತೊಗೊಂಡಿನಿ. 5 ವಿಕೆಟ್ ಸ್ಟಾರ್ಟಿಂಗ್ 2 ಮೇನ್ ಪ್ಲೇಯರ್ ತೊಗೊಂಡಿನಿ, ಆಮೇಲೆ ಲಾಸ್ಟಿಗೆ ಒಂದು 3 ಡಮ್ಮಿ ಪ್ಲೇಯರ್ದು ತೊಗೊಂಡಿನಿ. ಎಲ್ಲ ನಡೀತೈತೆ ನಮ್ಮ ಕಡೆ. 5 ವಿಕೆಟ್ 5 ಪವರ್ಫುಲ್ ವಿಕೆಟ್ ಅವನವನು ನೋಡ್ರಿ ಹೆಂಗೆ ಒಂದಿನಿ. ಶಮೀಸ್ ಬ್ಯಾಕ್ ಅವನವನು ಇಂಜುರಿಯಿಂದ ಹೊಳೆ ಎದ್ದು ಬಿಟ್ಟಿನಿ ಪುಟ್ಟದವನವನು. ಬೌನ್ಸ್ ಬಾಲ್ ಹೆಂಗಾದ್ರು ಲೆದರ್ ಬಾಲ್ ಅಲ್ಲ ಬೌನ್ಸ್ ಬಾಲ್ ಐತಿ ಎದ್ದು ಬಿಟ್ಟಿನ ಫುಲ್ ರಚ್ಚಿಗೆ ಎದ್ದು ಬಿಟ್ಟಿನಿ ನೋಡ್ರಿ ಅವನವನು. ಚಾಂಪಿಯನ್ಸ್ ಟ್ರೋಫಿ ಪೂರ್ತಿ ನಂದೆ. ಗ್ರೌಂಡ್ ಯಾವುದೇ ಇರಲಿ, ಬ್ಯಾಟಿಂಗ್ ಯಾವ ಬೇಕಾದ ಬರಲಿ, ರಾಣ ಆರ್ಮಿ ಫುಲ್ ರಚ್ಚಿಗೆ ಎದ್ದು ಬಿಡ್ತೀವಿ. ಏನು ಅಗರ್ತಿದ್ರೆ ಅವನವನು KKR ಬೆನಿಫಿಟ್ ಹೆಂಗೈತೆ ನೋಡ್ರಿ ಅವನವನು. ನಾ ಸ್ಟಾರ್ಟಿಂಗ್ನಾಗೆ 2 ವಿಕೆಟ್ ತೊಗೊಂಬಿಟ್ಟಿನಿ ಫುಲ್ ರಚ್ಚಿಗೆದ್ದು. ಶಮಿ 16 ವಿಕೆಟ್ ತೊಗೊಂಡ್ರೆ ನಾನು ತೊಗೊಳವನ ಹೆಂಗೈತೆ ನೋಡ್ರಿ. ನಮ್ದು ಫುಲ್ ಹವ ಇರಬೇಕು ಎಣಿಸಿ ನಾನು ವಿಕೆಟ್ ತೊಗೊಳವನ. ನಮ್ಮ ಹುಡುಗರು ಎಲ್ಲರೂ ಮಸ್ತ್ ಬಾಲಿಂಗ್ ಮಾಡಿರಿ. ನಮ್ಮ ಅಕ್ಷರ್ ಪಟೇಲ್ ಒಂದು ಹ್ಯಾಟ್ರಿಕ್ ಆಗೋದಿತ್ತು, ಮಿಸ್ ಆತು ಬರ್ರಿ ಅವನು. ನಾನು ಕ್ಯಾಚ್ ಬಿಟ್ಬಿಟ್ಟಿನಿ, ತಲೆ ಫುಲ್ ಹಾಪ್ ಆಗಿ ಅವನು. ನೆಲ ಗುದ್ದಿ ಹೋಯ್ಟುಬಿಟ್ಟೆ. ಆದರೆ ಏನು ಮಾಡಲಿ, ನೆಲ ಗುದ್ದಿ ನೀರು ತೆಗಿಬೇಕಂತ ಮಾಡಿದ್ದೆ, ನೀರು ಬರಲಿಲ್ಲ, ಅದಕ್ಕೆ ಸಾರಿ ಕೇಳಿದೆ ಹಂಗೆ. ಹೋಲಿ ಬಿಡು ರೋಹಿತ್, ದುಬೈದಾಗ ಎಲ್ಲಿ ಗುದ್ದಿದ್ರು ಪೆಟ್ರೋಲ ಬರ್ತೈತಿ, ನೀರು ಬರೋದಿಲ್ಲ. ಅದಕ್ಕೆ ಗುದ್ದಬಾರ್ದಿತ್ತೀನಿ ಅಂದ್ರು ನಮ್ಮ ಹುಡುಗರೆಲ್ಲ ಗಿಲಿ ಬಾಲಿಂಗ್ ಮಾಡ್ಯಾರ. ನೀ ಏನಾರ ಕ್ಯಾಚ್ ಬಿಟ್ಟಿರ್ಲಿಕ್ಕಂತ ತಿಳ್ಕೊ. ಇವ್ರು 100 ರನ್ ಒಳಗೆ ಅಲೌಟ್ ಹಾಕಿದ್ರೆ ಬದುಕಿದ್ರೆ ಬರ್ರಿ ಅವನು. 200 ಚಿಲ್ಲರ್ ಹೋತು ಅಂದ್ರು ಏನು ಹೊಳೆ ಚೇಂಜ್ ಮಾಡೀವಿ ನಾವು. ಏನು ಆಗಿರ್ತಿದ್ರಣ ನಮ್ಮ ಪ್ರಿನ್ಸ್ ಇವಂದಂತ್ರ ಫುಲ್ ಗಿಲಿ ಬ್ಯಾಟಿಂಗ್ ಮಾಡ್ಯಾನ, ಫುಲ್ ರಚ್ಚಿಗೆ ಎದ್ದು ಬಿಟ್ಟಾನ. ಇವತ್ತು ಸೆಂಚುರಿ ಹೊಡೆದು ಬಿಟ್ಟಾನ. ಇದಾಗ ಖುಷಿ. ಎಲ್ಲರೂ ನಮ್ಮ ಚಾನಲ್ ಜಲ್ದಿ ಸಬ್ಸ್ಕ್ರೈಬ್ ಆಗಿ ಇಟ್ಟು ನೋಡ್ರಿ. ಅಂದ್ರೆ ರೀ ಕೊಹ್ಲಿ ಅನ್ನಾರ ಪ್ರಿನ್ಸ್ ಅದೀನಿ ನೆಕ್ಸ್ಟ್ ಕಿಂಗ್ ನಾನು. ಏನಾದ್ರು ನೀವು ಹೋದ ಮೇಲೆ ನೋಡ್ರಿ ಅಲ್ರಿ ಲಾಸ್ಟ್ ಮಟ ನಿಂತು ಕೆಟ್ಟ ಮ್ಯಾಚ್ ವಿನ್ ಮಾಡಕ್ಕೆ ಮುಂದಿನ ಅದು ಕೆಂಡಿ ಕಡಲ್ ಬ್ಯಾಟಿಂಗ್ ಆಡಿನ ಅವನು.
ಜೇರ ಕಡತ ನಮ್ಮ ರಾಹುಲಣ್ಣ ಏನ್ರ ಔಟ್ ಆಗಿದಾರ ನನಗೆ ಬೀಜ ಬಾಯಿ ಬಂದಿರೋದು ಅವ್ನು ಕ್ಯಾಚ್ ಬಿಟ್ಟು ಬರೀ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾ ಔಟ್ ಆಗಲಾರ್ದ ಭಾಳ ಖುಷಿ ಆಯ್ತು ನನಗೆ. ಅವ ಏನ್ರ ಔಟ್ ಆಗಿದ್ನಪ್ಪ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಬಂದು ಕೆಟ್ಟು ನನಗೆ ಸೆಂಚುರಿ ಹೊಡ್ಯಾಕ ಬಿಡ್ತಿದ್ದಿಲ್ಲ ಒಂದು ಗ್ಯಾರಂಟಿ. ಅವ ಔಟ್ ಆಗಲಾರ್ದಕ್ಕೆ ನನಗೆ ಹಾಲು ಕುಡ್ದಕ್ಕೆ ಸಂತೋಷ ಆಯ್ತು. ಈ ಮಾತು ಏನು ಹೇಳಿದಲ್ಲ ಹೋಗ್ತೀನಿ ನಾನು ಆಗಿದ್ದಲ್ಲಿ ಏನೇ ಇದ್ರು ಹೋಗ್ತೀನಿ. ನಮ್ಮ ಪಾಂಡ್ಯ ಯಾವ ನನ್ನ ಮಗನಿಗೆ ಸೆಂಚುರಿ ಹಾಫ್ ಸೆಂಚುರಿ ಹೊಡ್ಯಾಕ ಬಿಡೋದಿಲ್ಲ. ಅದು ಎಂಥದ್ದೇ ಇರಲಿ ಅವನವನು ಬಂದ ಕೇಟ್ ಒಂದೆರಡು ಸಿಕ್ಸ್ ಹೊಡೆದು ಕೇಟ್ ಎಲ್ಲ ಹಳ್ಳ ಹಿಡಿಸಿ ಹೇಳ್ಬಿಡ್ತಾನೆ. ಮೊನ್ನೆ ಸಲನೂ ನಿನಗೆ ಹಂಗೆ ಮಾಡಿದೆ ಸೆಂಚುರಿ ಹೊಡಿದು ಭಾಳ ಮಂದಿಗೆ ಹಂಗೆ ಮಾಡ್ಯಾನವ. ನೀ ಏನು ಟೆನ್ಷನ್ ತೊಗೊಬೇಡ.